ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಎಡಿಸನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಬನ್ನಿ ಇವತ್ತು ನಾವು ನಮ್ಮ ಚಾನಲ್ಲಿ ಒಂದು ಪಾಲಕ್ ಪರೋಟ ಮಾಡೋಣ. ಮೊದಲಿಗೆ ಈ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆನೋ ಇಲ್ಲ ಒಂದು ಬಾಣಲಿನೋ ಏನೋ ಒಂದು ಇಟ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನಾನು ಇಲ್ಲೊಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಳೆದು ಅಂದರೆ ಇದನ್ನೆಲ್ಲ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಈ ನೀರಲ್ಲಿ ಹಾಕಿಬಿಟ್ಟು ಒಂದು 2ರಿಂದ 3 ನಿಮಿಷ ಸಾಕಾಗುತ್ತೆ. ಇದು ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಬೇಯೋ ಅವಶ್ಯಕತೆ ಏನಿಲ್ಲ. ಸೊ ಒಂದು ಕುದಿ ಬಂದಾಗ ಇದನ್ನು ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಒಂದು ಕುದಿ ಬಂದರೆ ಸಾಕು ಅಲ್ವಾ. ಇದನ್ನು ತುಂಬ ನೀವು ಬೇಯಿಸೋಕೆ ಹೋದ್ರೂ ಈ ಗ್ರೀನಿಶ್ ಹೊಟ್ಟೋಗ್ಬಿಟ್ಟು ಬೇರೆ ಒಂದು ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಕಲರ್ ಥರ ಬರುತ್ತೆ. ಸೊ ಹಾಗಾಗಿ ಒಂದು ಕುದಿನೇ ಸಾಕು, ಜಾಸ್ತಿ ಬೇಡ. ಇದನ್ನೆಲ್ಲ ಒಂದು ಪ್ಲೇಟಿಗೆ ತೊಗೊಂಡು ಒಂದು ಸ್ವಲ್ಪ ಆರೋದಕ್ಕೆ ಇಡೋಣ. ನೋಡಿ, ಇಲ್ಲಿ ನಾನು ಒಂದು ಕಟ್ ಹಾಕಿದ್ದೆ, ಅದು ಎಷ್ಟಾಗಿದೆ ನೋಡಿ. ಬನ್ನಿ ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ನಿಮಗೊಂದು ಸ್ವಲ್ಪ ಖಾರ ಏನಾದರೂ ಬೇಕು ಆ ಪರೋಟ ಆ ಥರ ಅಂತಂದಾಗ ಇಲ್ಲೊಂದು ಸ್ವಲ್ಪ 1 ಇಲ್ಲ 2 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು. ನಾನು ಅದಕ್ಕೆ ಕೊಬ್ಬರಿ ಚಟ್ನಿ ಮಾಡಿದ್ದೆ, ಸೊ ಹಾಗಾಗಿ ನನಗೇನು ಮೆಣಸಿನ್ಕಾಯಿ ಸೇರಿಸಲಿಲ್ಲ. ಈ ಪರೋಟಾಗೆ ಒಂದು ಹಿಟ್ಟು ರೆಡಿ ಮಾಡಬೇಕಲ್ವಾ. ಬನ್ನಿ, ಒಂದು ಬಟ್ಲಿಗೆ ಒಂದು ಸ್ವಲ್ಪ ಗೋಧಿ ಹಸಿಟ್ಟು, ಹಾಗೆ ಒಂದು ಸ್ವಲ್ಪ ಉಪ್ಪು, ಈ ರುಬ್ಬಿರುವಂತಹ ಈ ಪಾಲಕ್ ಪೇಸ್ಟ್ ಇದನ್ನು ಹಾಕ್ಕೊಂಡು, ಇಲ್ಲಿ ನೀರು ಸ್ವಲ್ಪನೂ ಸೇರಿಸ್ಬೇಡಿ. ಮೊದಲಿಗೆ ಈ ಪೇಸ್ಟ್ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಆಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೇ ಹಾಕ್ಕೊಳ್ಳೋಣ, ಸಾಕು. ಬೇರೆ ನೀರೇನು ಸೇರಿಸೋದಕ್ಕೆ ಹೋಗಬೇಡಿ. ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕ್ಲೀನಾಗಿ ಹಿಸ್ಕೊಳ್ಳೋಣ. ಇದನ್ನು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ಹಿಟ್ಟು ತುಂಬ ಸಾಫ್ಟಾಗೂ ಬೇಡ, ಹಾಗಂತ ತುಂಬ ಗಟ್ಟಿಯಾಗೂ ಬೇಡ, ಮೀಡಿಯಮಾಗಿ ಕ್ಲೀನಾಗಿ ಇಸ್ಕೊಳ್ಳಿ. ನೋಡಿ, ಈಗ ರೆಡಿ ಆಯ್ತಲ್ವ. ನೋಡಿ, ಈ ಥರ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸ್ ಒಂದು ಪಕ್ಕಕ್ಕೆ ಇಟ್ಬಿಡೋಣ ನೆನೀಲಿ. ನೋಡಿ, ಇಲ್ಲ ಆಯ್ತಲ್ವಾ. ಬನ್ನಿ ಈಗ ನಾವು ನಮ್ಮ ಪರೋಟಾನ ಲಟ್ಟಿಸ್ಕೊಳ್ಳೋಣ. ನೋಡಿ, ಈಗ ಒಂದು ಸ್ವಲ್ಪ ಗೋಧಿ ಹಸಿಟ್ಟು ಹಾಕ್ಕೊಂಡು ಇದನ್ನ ಕ್ಲೀನಾಗಿ ಲಟ್ಟಿಸ್ಕೊಳ್ಳೋಣ. ಅಂದರೆ ನಿಮ್ಮ ಮನೇಲಿ ಸ್ವಲ್ಪ ಅಂದರೆ ಈ ಪರೋಟ ಸ್ವಲ್ಪ ದಪ್ಪದಾಗಬೇಕು ಅಂದರೆ ಒಂದು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಳ್ಳಿ. ನಮ್ಮ ಮನೇಲಿ ಆದಷ್ಟು ತೆಳ್ಳಕ್ಕನೇ ಇರಬೇಕು ಯಾವುದಾದ್ರೂ. ಸೊ ಹಾಗಾಗಿ ನಾನು ಇದನ್ನು ಈ ಥರ ಲಟ್ಟಿಸ್ಕೊಳ್ತೀನಿ. ಬನ್ನಿ, ಇದು ಈ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ನೀವು ಎಷ್ಟು ಸಣ್ಣಕ್ಕೆ ಅಂದರೆ ಎಷ್ಟೊಂದು ತೆಳುವಾಗಿ ನೀವು ಲಟ್ಟಿಸಿದ್ರೂ ಇದು ಬರುತ್ತೆ. ನೋಡಿ, ಈ ಥರ ಆಯ್ತಲ್ವಾ. ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಈಕ್ವಲಾಗಿ ಸ್ಪ್ರೆಡ್ ಮಾಡೋಣ. ಈಕ್ವಲಾಗಿ ಈಗ ಒಂದು ಸ್ವಲ್ಪ ಇದ್ರ ಮೇಲೆ ಈ ಮೈದಾ ಹಸಿಟ್ಟು ಒಂದು ಚೂರೇ ಈ ಥರ ಸ್ಪ್ರಿಂಕ್ ಮಾಡಿ ಸಾಕು. ನಾವು ಈ ಥರ ಮಾಡೋದ್ರಿಂದ ನಾವು ಈ ಥರ ಫೋಲ್ಡ್ ಮಾಡ್ತೀವಲ್ಲ, ಆಗ ಒಂದಕ್ಕೊಂದು ಅಂಟುಕೊಳ್ದೆ ಕ್ಲೀನಾಗಿ ಪದರದಲ್ಲಿ ಕ್ಲೀನಾಗಿ ಬರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪನ ಮೈದಾ ಹಸಿಟ್ಟು. ಬನ್ನಿ, ಈಗ ಇದನ್ನೆಲ್ಲ ಈ ಥರ ಒಂದು ರೌಂಡಲ್ಲಿ ಅಂದರೆ ಇದು ಒಳ್ಳೆ ಕೋಡ್ಬಳೆ ಥರ ಇದೆ ನೋಡೋದಕ್ಕೆ. ಇದನ್ನೆಲ್ಲ ಈ ಥರ ಆಯ್ತಲ್ವ. ಬನ್ನಿ, ಈಗ ನಾವು ನಮ್ಮ ಪರೋಟ ರೆಡಿ ಮಾಡ್ಕೊಂಬಿಡೋಣ. ಎಲ್ಲ ಈ ಥರ ಫೋಲ್ಡ್ ಮಾಡಿದ್ಮೇಲೆ ಕ್ಲೀನಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಲಟ್ಟಿಸ್ಕೊಳ್ಳೋಣ. ಇಲ್ಲಿ ನೀವು ಎಷ್ಟು ತೆಳ್ಳಕ್ಕೆ ಲಟ್ಟಿಸಿದ್ರೂ ಇದು ಬರುತ್ತೆ, ಅದಕ್ಕೆ ನೋಡಿಕೊಂಡು ನಾನು ಆದಷ್ಟು ತೆಳ್ಳಕ್ಕನ್ನು ಲಟ್ಟಿಸ್ಕೊಳ್ತೀನಿ. ಬನ್ನಿ, ಈ ಥರ ಇದು ಲಟ್ಟಿಸ್ಕೊಂಡಿದ್ದಾಯ್ತಲ್ವ. ನಾನು ಹೆಂಚು ಕಾಯಲಿಟ್ಟಿದ್ದೆ ಆವಾಗಲೇ. ನೋಡಿ, ಇದು ಕ್ಲೀನಾಗಿ ಕಾದಿದೆ. ಬನ್ನಿ, ಇದನ್ನೇ ಕ್ಲೀನಾಗಿ ಇದ್ರ ಮೇಲೆ ಹಾಕಿ ಕ್ಲೀನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಗ್ರೀನಾಗಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಮಕ್ಕಳಿಗೆ ನಾವು ಈ ಥರ ಮಾಡಿಕೊಟ್ಟಾಗ ಅವರಿಗೆ ಅಂದರೆ ಏನೋ ಗ್ರೀನ್ ಚಪಾತಿ ಇಲ್ಲ ಪರೋಟ ಅದು ಇದು ಅಂತ ಅವರು ಏನೋ ಅದಕ್ಕೆ ಹೊಸದಾಗಿ ಹೆಸ್ರುಗಳು ಅವರೇ ಇಟ್ಕೊಂಡ್ಬಿಟ್ಟು ತಿಂತಾ ಇರ್ತಾರೆ. ಈ ವೆಜಿಟೇಬಲಲ್ಲೂ ಅಷ್ಟೇ ರೀ, ಎಷ್ಟೊಂದು ಥರ ಮಾಡ್ಬೋದು. ಈ ಸೊಪ್ಪುಗಳಲ್ಲೂ ಅಷ್ಟೇ ತುಂಬ ಥರ ಮಾಡ್ಬೋದು. ಒಂದೊಂದೇ ನಿಧಾನಕ್ಕೆ ಹೇಳ್ಕೊಡ್ತೀನಿ. ನೋಡಿ, ಈಗ ಎಣ್ಣೆ ಹಾಕ್ಬಿಟ್ಟು 2 ಕಡೆನೂ ಕ್ಲೀನಾಗಿ ಇದನ್ನು ಸುಟ್ಕೊಳ್ಳೋಣ. ಬನ್ನಿ, ಒಂದು ಪ್ಲೇಟಿಗೆ ತಗೊಂಡು ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೆ. ಅಂದರೆ ಇದಕ್ಕೆ ಪರೋಟಾಗೆ ಕಾಂಬಿನೇಷನ್ ಮೊಸರು ಒಂದು ಸ್ವಲ್ಪ ಲೈಟಾಗಿ ಉಪ್ಪು, ಸ್ವಲ್ಪ ಅಚ್ಚಕಾರದ ಪುಡಿ, ಒಂದು ಸ್ವಲ್ಪ ನಾವು ಇಲ್ಲಿ ಟೇಸ್ಟಿಂಗ್ ಸಾಲ್ಟ್ ಇಲ್ಲ ಅಂತಂದರೆ ಆಮ್ಚೂರು ಪೌಡರ್ ಹಾಕ್ಕೊಂಡು
ಆ ಮೊಸರನ್ನ ಕ್ಲೀನಾಗಿ ಬೀಟ್ ಮಾಡಿಕೊಂಡ್ರೆ ಇದಕ್ಕೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್. ನೋಡಿ ಪದರ ಪದರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ರೆಡಿ ಆಯಿತು ನಮ್ಮ ಪಾಲಕ್ ಪರೋಟ. ನೀವೊಂದ್ಸಲಿ ಮಾಡಿ ಇದು ಯಾವ ಥರ ಬಂತು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ನನ್ನ ವೀಡಿಯೋಸ್ಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.